ನಮಸ್ಕಾರ ಸರ್. ಸರ್, ಇವತ್ತು 3 ಗಂಟೆಗೆ ಬಿಸ್ನೆಸ್ ಇಂಡಿಯಾ ಪತ್ರಿಕೆಯವ್ರದ್ದು ಇಂಟರ್ವ್ಯೂ ಇದೆ. ಅದಷ್ಟೇ ಇವತ್ತಿನ ಪ್ರೋಗ್ರಾಮು. ಸೋನು, ನನಗೊಂದು 10 ನಿಮಿಷ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡು. ಯಾವ ಕಾಲ್ ಬಂದರೂ ಕನೆಕ್ಟ್ ಮಾಡಬೇಡ. ಓಕೆ. ಸೋನು, ಕಮ್ಮಿಯ. ಸರ್, ಕಾಫಿ ಸರ್. ಹಾಂ ಸರ್, ಇವತ್ತು ನಂದು ಹುಟ್ಟಿದಬ್ಬ ಸರ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸರ್. ಸೋನು, ಇವ್ರಿಗೊಂದು 10,000 ರೂಪಾಯಿ ಕೊಡಿ. ಸರ್, ಇವ್ರ ತಾಯಿ ಹಾಸ್ಪಿಟಲ್ ಬಿಲ್ಗೆ ಅಂತ 50,000 ಕೊಟ್ಟಿದ್ರಲ್ಲ, ಅದ್ರಲ್ಲಿ 12,000 ಮಿಕ್ಕಿದೆ ಅಂತ ವಾಪಸ್ ತಂದು ಕೊಟ್ಟಿದ್ದಾರೆ. ಹಾಗಾದ್ರೆ ಖಂಡಿತ ಇವನ್ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಚೇಂಜ್ ಗೊತ್ತಾಗ್ತಿದೆ ಸರ್. ವಾಟ್ ಯು ಮೀನ್? ಲಾಸ್ಟ್ ವೀಕ್ ಎಲ್ಲ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಇಂದ ತುಂಬಾ ಟೆನ್ಸ್ಡ್ ಆಗಿದ್ರಿ. ಬಟ್ ಫಾರ್ಮ್ ಹೌಸಿಗೆ ಹೋಗಿ ಬಂದ್ಮೇಲಿಂದ ಯು ಲುಕಿಂಗ್ ವೆರಿ ಫ್ರೆಶ್. ಸೋನು, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅನ್ಕೊಂಡಿದ್ದೀನಿ. ಹೇಳಿ ಸರ್. ನನಗೆ ತಿಳಿದಿರೋ ಹಾಗೆ ನಾನು ಆಫೀಸಲ್ಲಿ ಎಲ್ರಿಗೂ ಒಳ್ಳೇದನ್ನೇ ಮಾಡಿದ್ದೀನಿ. ನನ್ನ ಮೇಲೆ ಯಾರಿಗಾನು ಕೋಪ ಇದೆಯಾ? ಎಂತ ಪ್ರಶ್ನೆ ಕೇಳಿದ್ರಿ ಸರ್. ಆಫೀಸಲ್ಲಿ ಎಲ್ಲರೂ ನಿಮ್ಮನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಸ್ಟಾಫಲ್ಲಿ ಯಾರಾದರೂ ಡಲ್ ಆಗಿದ್ರೆ ಅವ್ರನ್ನ ಕರೆದು ಏನಾಯ್ತು ಅಂತ ಕೇಳಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಇನ್ಯಾರಿಗೆ ತಾನೇ ನಿಮ್ಮ ಮೇಲೆ ಕೋಪ ಇರುತ್ತೆ ಸರ್? ಬಿಸ್ನೆಸ್ಸು ಅಂತ ತುಂಬ ಸ್ಪೀಡಾಗಿ ಓಡ್ತಾ ಇರ್ತೀನಿ. ಆ ಓಟದಲ್ಲಿ ಎದ್ದವರು ಬಿದ್ದವರು ಯಾರಾದರೂ ಇರಬೇಕಲ್ಲ, ಅದಕ್ಕೆ ಕೇಳಿದೆ. ಒಬ್ಬ ವ್ಯಕ್ತಿ ಇದ್ದಾರೆ, ಅದು ನಿಮ್ಮ ತಾಯಿ. ನಿಮ್ಮ ತಮ್ಮನ ಜೈಲಿಂದ ಬಿಡಿಸ್ಲಿಲ್ಲ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಜಸ್ಟ್ ಲೇವ್ ಇಟ್. ಯಾವುದೋ ಎಮರ್ಜೆನ್ಸಿ ಮೀಟಿಂಗ್ ಇಲ್ಲ ತಾನೆ? ಇಲ್ಲ ಸರ್, ನಾನೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಆ ವೆಂಕಟಪ್ಪನ ವಿಷಯದಲ್ಲೂ 50C ಕೊಟ್ಟಿದ್ದೀನಿ. ಸೊ ನಾನಿಲ್ಲ ಅಂದ್ರೂ ಆಫೀಸ್ ನಡೆಯುತ್ತೆ, ಸೋನು ಇಲ್ಲ ಅಂದರೆ ಆಫೀಸ್ ನಡೆಯಲ್ಲ. ಹಾಗೇನೂ ಇಲ್ಲ ಸರ್. ನೀವು ನಂಗೆ ಕೊಟ್ಟಿರೋ ಪವರಿಂದ ನಾನಿಷ್ಟು ಕೆಲಸ ಮಾಡ್ತಿದ್ದೀನಿ. ಎಲ್ಲ ನಿಂದೆ ಟ್ರೈನಿಂಗ್ ಅಪ್ಪ. ಚಿಕ್ಕ ವಯಸ್ಸಾದರೂ ಬಲೆಘಾಟಿ. ಯಾವ ಕೆಲಸನಾದರೂ ಇಂಟೆಲಿಜೆಂಟಾಗಿ ಮಾಡಿ ಮುಗಿಸ್ಬಿಡ್ತಾಳೆ. ಇವರಿಬ್ರು ಅಣ್ಣನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ವೆಂಕಟಪ್ಪ ಇವನೊಂದ್ಸಲಿ ನೋಡ್ಬೇಕಲ್ಲ. ಓಕೆ, ಕ್ಯಾರಿ ಆನ್. ಸೋಮ, ಅಮ್ಮೋರೆ, ಒಂಚೂರು ಧೂಳಿರ್ಬಾರ್ದು, ನನ್ ಮಗನ್ಗಾಗಲ್ಲ. ಆಯ್ತಮ್ಮೋರೆ. ಯಾಕಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ? 2 ದಿನ ಫಾರ್ಮ್ ಹೌಸ್ಗೆ ಹೋಗಿದ್ನಲ್ಲ, ಸೊ ಆಫೀಸಲ್ಲಿ ತುಂಬಾ ಕೆಲಸ ಬಾಕಿ ಆಗೋಗಿತ್ತು. ಅದನ್ನೆಲ್ಲ ಮುಗಿಸ್ಬಿಟ್ಟು ಬರ್ತಾ ಇದ್ದೀನಿ. ಯಾಕೋ ಸ್ವಲ್ಪ ತಲೆನೋವು. ಏನು ತಲೆನೋವಾ? ಬಾ ಕೂತ್ಕೋ, ಡಾಕ್ಟರ್ ಫೋನ್ ಮಾಡ್ತೀನಿ. ಪರವಾಗಿಲ್ಲಮ್ಮ, 10 ನಿಮಿಷ ರೆಸ್ಟ್ ತಗೊಂಡ್ರೆಲ್ಲ ಸರಿ ಹೋಗುತ್ತೆ. ಆಫೀಸಲ್ಲೂ ಏನೂ ಇಲ್ಲ, ಮನೇಲೂ ಏನೂ ಸಿಗ್ತಾ ಇಲ್ಲ. ಒಂದು ಫೋಟೋ, ಒಂದು ಅಡ್ರೆಸ್. ಏನೇ ಆದರೂ ಅಣ್ಣನ ಕೊಂದವನ್ ಮಾತ್ರ ನಾನು ಹಿಡ್ದೇ ಹಿಡಿತೀನಿ. ಖಂಡಿತ ಕಂಡಿಡಿಯಕ್ಕಾಗಲ್ಲ. ನಿನ್ನಿಂದ ₹1 ಕಾಯಿನ್ ಎಲ್ಲಿದೆ ಅಂತ ಕಂಡಿಡಿಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ನನ್ನ ಕೈಯಲ್ಲಿದೆ. ತಗೋ ಕೊಡಿಯಮ್ಮ. ಈ ₹1 ಕಾಯಿನು ನಮ್ಮಂತವ್ರಿಗೆ ದೊಡ್ಡದೇ ಮೋರೆ. ನಿನಗೂ ಮಾತ್ರ ಅಲ್ವೋ? ಆ ₹1 ಕಾಯಿನ್ ನನಗೂ ದೊಡ್ಡದೆ. ಲೋ ಮಾಧವ, ಅಮ್ಮೋರೆ, ಖಾರ ಜಾಸ್ತಿ ಹಾಕಿದ್ಯೇನೋ? ನಿನಗೆ ಸ್ವಲ್ಪನಾದ್ರೂ ಬುದ್ಧಿಗಿದಿ ಇದೆಯಾ? ಅವನಿಗೆ ಖಾರ ಆಗಲ್ಲ ಅಂತ ನಿನ್ ಗೊತ್ತಿಲ್ಲ?
ಹೌದು, ನಾನ್ ರುಚಿ ನೋಡಿದ್ನಲ್ಲ, ಖಾರ ಇರ್ಲಿಲ್ಲ. ಈಗ ಖಾರ ಹೇಗ್ ಬಂತು? ಅಮ್ಮವ್ರವ್ರು ತಿಂತಿರೋದು ಪಾಯಸ ಅಲ್ವಾ? ಹಾ? ಯಾಕಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ? ನಾಲ್ಗೆ ಕಚ್ಕೊಂಡೆ ಅಷ್ಟೇ. ಮಿಸ್ ಸೋನಾ, ಎಸ್. ಐ ಆಮ್ ಫ್ರಮ್ ದ CBI, ಸೇತುರಾಮ್ ಅಯ್ಯರ್. ಎಲ್ಲರೂ ನನ್ನ ಅಯ್ಯರ್ ಅಂತ ಕರೀತಾರೆ. ನಿಮ್ಮ MD ನ ನೋಡಬೇಕು. ಸಾರಿ ಸರ್, ನೀವು ರಾಂಗ್ ಪ್ಲೇಸಿಗೆ ಬಂದಿದ್ದೀರಾ. ದಿಸ್ ಇಸ್ ರಾಮ್ ಕಾರ್ಪೊರೇಷನ್. ನಿಮ್ಮ MD ರಾಮ್ ತಾನೆ? ಹೌದು, ಆದ್ರೆ ನಮ್ಮ ಆಫೀಸ್ಗೆ ಪೊಲೀಸ್ನವ್ರು ಬರೋ ಅಗತ್ಯ ಇಲ್ಲ. ನನಗಿದೆ ಒಂದು ಕೇಸ್ ವಿಷಯವಾಗಿ ನಿಮ್ಮ MD ನ ಎನ್ಕ್ವೈರಿ ಮಾಡೋ ಅಗತ್ಯ ನನಗಿದೆ. ಸಾರಿ, ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ನಮ್ಮ MD ಜೊತೆ ಫೋನ್ನಲ್ಲಿ ಯಾರಿದ್ದಾರೆ ಗೊತ್ತಾ? ಹೋಮ್ ಮಿನಿಸ್ಟರ್. ಪಾರ್ಟಿ ಫಂಕ್ಷನ್ಗೆ 500 ಲಾರಿನಲ್ಲಿ ಜನ ಬರ್ತಾರಂತೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡೋದಕ್ಕೆ ನಮ್ಮ MDನೇ ಹಣ ಕೇಳ್ತಿದ್ದಾರೆ. ಅಂಥದ್ರಲ್ಲಿ ನೀವ್ ಇವಾಗ ಬಂದ್ಬಿಟ್ಟು ತಕ್ಷಣ ಮೀಟ್ ಮಾಡ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಏನೇ ಮಾತಾಡ್ಬೇಕಿದ್ರು ನನ್ನ ಹತ್ರ ಮಾತಾಡ್ಬೋದು. ನೋ 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 ಮಿಸ್ ಸೋನಾ, ಇದು ನಿಮ್ಮ MD ಗೆ ಸಂಬಂಧಪಟ್ಟ ವಿಷಯ. ಅವ್ರ ಹತ್ರ ಮಾತ್ರ ಎನ್ಕ್ವೈರಿ ಮಾಡಬೇಕು. ದಟ್ಸ್ ನಾಟ್ ಪಾಸಿಬಲ್. ನೀವು ಖಂಡಿತ ರಾಂಗ್ ಪ್ಲೇಸಿಗೆ ಬಂದಿದ್ದೀರಾ. ತಾವೇನು ಹೋಗ್ಬೋದು. ಮಿಸ್ ಸೋನಾ, ಒಂದೇ ಒಂದು ನಿಮಿಷ ನಿಮ್ಮ ಹತ್ರ ನಾನು ಮಾತಾಡ್ಬೋದಾ? ನಿಮ್ಮ ವಯಸ್ಸು 24 ವರ್ಷ 8 ತಿಂಗಳು 13 ದಿನ 7 ಗಂಟೆ 36 ನಿಮಿಷ 20 ಸೆಕೆಂಡ್ ಆಯ್ತು. BBM ನಿನ್ ಕ್ವಾಲಿಫಿಕೇಶನ್. ನಿಮ್ MDಗೆ ಸಿನ್ಸಿಯರ್ ಸೆಕ್ರೆಟರಿ. ನಿನಗೆ ಹಿಡಿಸೋದು ಚಿಕನ್ ಕಬಾಬ್, ಹಿಡಿಸದೇ ಇರೋದು ಇಡ್ಲಿ ಸಾಂಬಾರ್. ನಿಮ್ಮ ಅಪ್ಪನ ಹೆಸರು ಶೈಲೇಂದರ್ ಬಾಬು, ರಿಟೈರ್ಡ್ ಬ್ಯಾಂಕ್ ಆಫೀಸರ್. ಮೈ ತುಂಬಾ ಸಕ್ಕರೆ ಕಾಯಿಲೆ. ನಿಮ್ ತಾಯಿ ಕಾಮಾಕ್ಷಿ. ಹೋದ್ ತಿಂಗಳ ಐ ಟೆಸ್ಟ್ ಮಾಡಿಸಿ ಅವ್ರ ಹುಟ್ಟಹಬ್ಬಕ್ಕೆ ಪ್ರೆಸೆಂಟೇಶನ್ ಅಂತ ಕಾಸ್ಟ್ಲಿ ಕನ್ನಡಕ ತಂದ್ಕೊಟ್ಟೆ. ತಮ್ಮ PU ಓದ್ತಾ ಇದ್ದಾನೆ, ವೇಸ್ಟ್ ಬಾಡಿ. ತಂಗಿ BSc ಕಂಪ್ಯೂಟರ್ ಸೈನ್ಸ್, ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್. ಮಂಡೇ ಟು ಫ್ರೈಡೆ ಹೊತ್ತು ಗೊತ್ತು ನೋಡದೆ ಕೆಲಸ ಮಾಡೋ ನೀನು ಸ್ಯಾಟರ್ಡೆ ಅಂದ್ರೆ ಫ್ರೆಂಡ್ಸ್ ಜೊತೆ ರಿಲೀಸ್ ಆದ ಎಲ್ಲ ಸಿನಿಮಾ ನೋಡಿ, ಸಂಡೇ ಫ್ರೆಂಡ್ಸ್ ಜೊತೆ ಕಾಫಿ ಡೇಲಿ ಹರಟೆ ಹೊಡ್ಕೊಂಡು ಲೈಫ್ ಬಗ್ಗೆ ಸೀರಿಯಸ್ನೆಸ್ಸೇ ಇಲ್ದಿರೋ ಜಾಲಿಗೋ ಕ್ಯಾರೆಕ್ಟರ್. ಕೆಲ್ಸಕ್ಕೆ ಸೇರಿ 3.5 ವರ್ಷ ಆಯ್ತು. ಕಳೆದ 1.5 ವರ್ಷದಿಂದ ನಿನ್ನ ಬಾಸ್ನ ಪ್ರೀತಿಸ್ತಾ ಇದೀಯ. ಇವತ್ತು ಬೆಳಗ್ಗೆ ನೀನ್ ಹೋಂಡಾ ಆಕ್ಟಿವಾಲಿ ಆಫೀಸಿಗೆ ಬರುವಾಗ MG ರೋಡಲ್ಲಿ ವೀಲ್ ಪಂಚರ್ ಆಯ್ತು. ಅಲ್ಲಿಂದ ಆಟೋ ಹಿಡಿದು 10 ನಿಮಿಷ ಲೇಟ್ ಆಗಿ ಆಫೀಸಿಗೆ ಬಂದೆ. ಆಟೋ ಮೀಟರ್ 65 ರೂಪಾಯಿ, ಟಿಪ್ಸ್ ಅಂತ 5 ರೂಪಾಯಿ ಸೇರಿಸಿ 70 ರೂಪಾಯಿ ಕೊಟ್ಟೆ. ಆಟೋದಿಂದ ಇಳಿಯುವಾಗ ಆಟೋ ಸೀಟಲ್ಲಿದ್ದ ಗ್ರೀಸು ನಿನ್ನ ಡ್ರೆಸ್ ಹಿಂದೆ ಅಂಟ್ಕೊಂಡಿದ್ದು ಗೊತ್ತಿಲ್ಲದೆ ಬೆಳಗ್ಗೆಯಿಂದ ಡ್ಯೂಟಿ ಮಾಡ್ತಾ ಇದೀಯಾ. ಈಗ ಹೇಳು, ನಾನು ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀನಾ, ರಾಂಗ್ ಪ್ಲೇಸಿಗೆ ಬಂದಿದ್ದೀನಾ? ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮನ್ನ ನೋಡಕ್ಕೆ ಅಂತ ಸೇತುರಾಮ್ ಅಯ್ಯರ್ ಅಂತ ಯಾರೋ CBI ಆಫೀಸರ್ ಬಂದಿದ್ದಾರೆ. ಹಾಯ್, ಪ್ಲೀಸ್ ಕಮ್ ಇನ್. ಟೇಕ್ ಯೋರ್ ಸೀಟ್. ಥ್ಯಾಂಕ್ ಯು. ಐ ಆಮ್ ಸೇತುರಾಮ್ ಅಯ್ಯರ್ ಫ್ರಮ್ CBI. ನನ್ನ ಎಲ್ರೂ ಅಯ್ಯರ್ ಅಂತ ಕರೀತಾರೆ. ಹುಟ್ಟಿದ್ದು ಪಾಲ್ಘಾಟು, ಓದಿದ್ದು ಮುಂಬೈ. 25 ವರ್ಷ CBI ಸರ್ವಿಸ್. ಇಲ್ಲಿವರೆಗೂ ಹ್ಯಾಂಡಲ್ ಮಾಡಿರೋದು 99 ಕೇಸ್, ಎಲ್ಲ ಸಕ್ಸಸ್. ಲೇಟ್ ಮ್ಯಾರೇಜ್, ಮದುವೆ ಆಗಿ 10 ವರ್ಷ, 5 ವರ್ಷದೊಂದು ಮಗು ಇದೆ. ಇಲ್ಲಿವರೆಗೂ ನೀವು ಒಂದು ಬರ್ಡೇ ಆಗಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ ಸೆಲೆಬ್ರೇಟ್ ಮಾಡ್ಕೊಂಡೇ ಇಲ್ಲ. ಎಲ್ಲರೂ ಮನೆ ಮಕ್ಕಳನ್ನೆಲ್ಲ ಗಮನಿಸಿ ಆಮೇಲೆ ಆಫೀಸ್ ಕೆಲಸ ಮಾಡ್ತಾರೆ. ಆದರೆ ನೀವು ಮೊದಲು ಆಫೀಸ್ ಕೆಲಸ ಮುಗಿಸಿ ಆಮೇಲೆ ಮನೆ ಕಡೆ ಗಮನಿಸ್ತೀರಾ. ವೆರಿ ಗುಡ್. UPಲಿ ಚೀಫ್ ಮಿನಿಸ್ಟರ್ ಕೇಸಲ್ಲಿ ಮೂಗು ತೋರಿಸಿದ್ರಿ ಅಂತ ನಿಮ್ಮನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀವು ಇಲ್ಲಿಗೆ ಬಂದಿದ ತಕ್ಷಣ ಕೈಗೆತ್ಕೊಂಡ್ರೆ ಮೊದಲನೇ ಕೇಸ್ ನನ್ನ ತಮ್ಮನ ಹಿಡಿಯೋದು. ಐ ಮೀನ್ ಅವನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ. ಆಮ್ ಐ ರೈಟ್? ರಾಂಗ್. ನಾ ಹುಡ್ಕೊಂಬಂದಿದ್ದು ಅಣ್ಣನ. ವಾಟ್? ಅಣ್ಣನ ಹುಡ್ಕೊಂಬಂದ್ರ? ನಾನೇ ಅಣ್ಣ. ಐ ಆಮ್ ರಾಮ್. ಎನಿ ಡೌಟ್? ನೋ ಡೌಟ್ಸ್, ಬಟ್ ಕನ್ಫ್ಯೂಷನ್. ನೀವು ಅಣ್ಣನೋ ತಮ್ಮನೋ ಅನ್ನೋದೇ ಕನ್ಫ್ಯೂಷನ್. ಅದನ್ನ ಎನ್ಕ್ವೈರಿ ಮಾಡೋದಕ್ಕೆ ನಾನು ಬಂದಿರೋದು. ನೀವ್ ಎನಿ ಟೈಮ್ ಕೋಆಪರೇಟ್ ಮಾಡಿದ್ರೆ ನಿಮ್ಮನ್ನ, ನಿಮಗ್ ಸಂಬಂಧಪಟ್ಟವ್ರನ್ನೆಲ್ಲ ಸಮಸ್ಯೆ ಇಲ್ಲದೆ ಎನ್ಕ್ವೈರಿ ಮಾಡ್ತೀನಿ. ನೀವು ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ
ಪ್ರತಿ ಸಲನೂ ಸಮನ್ಸ್ ಆರ್ ಲೀಗಲ್ ನೋಟಿಸ್ ಜೊತೆ ಬರ್ಬೇಕಾಗತ್ತೆ. ನನ್ನ ತಮ್ಮನಿಂದ ನಾನು ಎಷ್ಟೋ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀನಿ. ಇದೇ ನನಗೊಸ್ತಲ್ಲ. ನಾನೇ ರಾಮ್, ನನಗೆ ಯಾವ ಭಯನೂ ಇಲ್ಲ. ನಾನು ಭಯ ಪಟ್ರೆ ತಾನೆ ನಿಮಗೆ ಕೋಆಪ್ರೇಟ್ ಮಾಡೋದಕ್ಕೆ ಭಯ ಬೀಳಬೇಕು. ಎಕ್ಸೆಪ್ಟ್ ಮೀಟಿಂಗ್ ಟೈಮ್ಸ್ 24 hours. ನೀವು ಯಾವಾಗ ಬೇಕಾದ್ರೂ ಬಂದು ನನ್ನ ಭೇಟಿ ಆಗ್ಬೋದು. ನೀವೆಷ್ಟೇ ಬುದ್ಧಿವಂತರಾಗಿ ಮಾತಾಡಿದ್ರು ನಾನು ಹುಡ್ಕೊಂಡು ಬಂದಿರೋದು ತಮ್ಮನ್ನಲ್ಲ, ಅಣ್ಣನ್ನ.